ಎಲ್ಲ ಪರ್ಸೆಂಟೇಜ್ ವ್ಯವಹಾರದವರು. ಹಾಗಂದರೆ ಕೇಜ್ರಿವಾಲ್ರದವ್ರು ಪರ್ಸೆಂಟೇಜ್ ವ್ಯವಹಾರ ಇಲ್ಲಂತಲ್ಲ, ಆದ್ರೆ ಉಳಿದ ಪಕ್ಷಗಳಲ್ಲಿ ಇದ್ದಷ್ಟು ಅಲ್ಲಿ ಇಲ್ಲ ಅನ್ನೋದು ಒಂದು ಸಹಜವಾಗಿ ಅನಿಸುವಂಥ ವಿಷಯ. ಯಾಕಂದರೆ ಅವರು ಇಲ್ಲಿವರೆಗೆ ಸಾಲದ ಬಜೆಟನ್ನು ಮಂಡಿಸಿಲ್ಲ, ಹಾನಿ ಬಜೆಟನ್ನು ಮಂಡಿಸಿಲ್ಲ. ಇದು ಲಾಸ್ಟ್ ಇಯರ್ ಮಂಡಿಸಿದ್ದಾಗ್ಯದ. ಕಳೆದ 10 ವರ್ಷಗಳಿಂದ ಅವ್ರು ಲಾಭದ ಬಜೆಟ್ ಮಂಡಿಸ್ಕೊಂಡು ಬಂದಿದ್ದಾರೆ. ಮತ್ತು ಎಂದೂ ನಿಂತಿಲ್ಲ ಅವ್ರು ಕೊಟ್ಟಂಥ ಸ್ಕೀಮ್ಗಳು. ಅದೆಲ್ಲ ಇಷ್ಟರೊಳಗೆ ಏನಾದ್ರು ನಿಂತಿದ್ರೆ ಮತ್ತೇನು ಆಗಿದ್ರೆ ಒಂದೇ ವಿಷಯ ನೋಡ್ರಿ, ಸಾರಾಯಿ ವಿಷಯ ಎಷ್ಟು ದೊಡ್ಡದು ಮಾಡಿದ್ರು ಬಿ ಜೆ ಪಿಗರು, ಎಷ್ಟು ದೊಡ್ಡದು ಮಾಡಿದ್ರಪ್ಪ ಅಂತಂದ್ರೆ ಕೆಳಗೆ ಇಳಿದು ಹೋಗಲೇಬೇಕಿದ್ರು, ಅಷ್ಟು ಮಟ್ಟಿಗೆ ಬೆಳೆಸಿದ್ರು. ಸಪೋಸ್ ಈ 5 ಗ್ಯಾರಂಟಿಗಳನ್ನು, ಫ್ರೀ ನೀರು, ಫ್ರೀ ವಿದ್ಯುತ್ತು, ಫ್ರೀ ಮೆಡಿಸನ್ನು ಇವು ಕೊಡೋದು ಹೋಗಿದ್ರೆ ಇಷ್ಟೊತ್ತಿಗೆ ಹವ್ಯಾಗ ಕರೆಂಟ್ ಆಗ್ತಿತ್ತು ದಿಲ್ಲಿಯಲ್ಲಿ. ಈಗ ಆ ಪರಿಸ್ಥಿತಿ ಅವ್ರಿಗೆ ಬಂದು ನಿಂತದೆ. ಇವತ್ತು ಹೇಳಬೇಕಾದ್ರೆ ಖಜಾನೆ ಖರೀದಿ ನಾನು ಮಣ್ಣುಗೆ ಆದರೆ ಇದ್ರ ಹಿಂದೆ ಇದೆ ಖಜಾನೆಯಲ್ಲೆಲ್ಲ ಒಂದು ಅಲ್ಲಿಯ ಗ್ಯಾರಂಟಿಗಳನ್ನು ಪೂರೈಸ್ತಾ ಇದ್ರಲ್ಲ ಆಮ್ ಆದ್ಮಿಯವರು, ಇವು ಪೂರೈಸಿದ್ರು. ಯಾಕಂದರೆ ಫಸ್ಟ್ ಕ್ಯಾಬಿನೆಟ್ ಡಿಸಿಷನ್ದಲ್ಲೇ ನಾನು ಏನು ಮಾಡ್ತೀನಪ್ಪ ಅಂತ ಹೇಳಿದ್ದೆ ಅಂದ್ರೆ ಅದು ಮೇಡಮ್ ಅವರು, ಅಲ್ಲಿಯ ಗುಪ್ತಾ ಅವರು, ಮೇಡಮ್ ದಿಲ್ಲಿಯ ಮುಖ್ಯಮಂತ್ರಿ ಅವರು ಪ್ರಥಮ ಕ್ಯಾಬಿನೆಟ್ದಲ್ಲೇ ನಾನು ಹೇಳಿದ್ದೆ 2,500 ರೂಪಾಯಿ ನಾನು ಘೋಷಣೆ ಮಾಡ್ತೀನಿ ಸ್ತ್ರೀಯರಿಗೆ ಅಂತೇಳಿ. ಇವತ್ತಿಗೂ ಇಲ್ಲ, ಅದು ಆಗಸ್ಟ್ ತನಕ ಹೋಗ್ಲಿಕ್ಕೆ ಅಂತದಂಗೆ. ಅಂದರೆ ಇದರ ಅರ್ಥ ಅಷ್ಟು ಸುಲಭಿಲ್ಲ ಗ್ಯಾರಂಟಿಗಳನ್ನ ನಿರ್ವಹಿಸುವುದು ಅಂತೇಳಿ. ಅಂಥ ಕಷ್ಟಕರವಾದನ್ನು ನಮ್ಮ ಸಿದ್ದರಾಮಯ್ಯನವರು ಇಲ್ಲಿ ಒಂದಿಷ್ಟು ಇರೋರು ಜಕ್ಕೊಂಡು ಬಂದಿದ್ದಾರೆ. ಭಾಳ ಕಷ್ಟದವು. ಯಾಕಂದರೆ ಕೊಳ್ಳುವ ಶಕ್ತಿ ಇಲ್ಲ ಜನರಲ್ಲೇ. ಕೊಳ್ಳುವ ಶಕ್ತಿ ಇಲ್ಲ ಅಂದ ತಕ್ಷಣ ದುಡ್ಡು ತಿರುಗುವುದಿಲ್ಲ. ಈಗ ಇವರು ಕೊಟ್ಟಂಥ ದುಡ್ಡನ್ನು ತೆರಿಸುವುದು ಏನೋ ಬದುಕು ಮಾಡ್ತಾ ಇದ್ದಾರೆ, ಇಲ್ಲ ಅಂತಲ್ಲ. ಆದರೆ ಯಾವ ಪ್ರಮಾಣದಲ್ಲಿ ಬರಬೇಕಾಯ್ತು ಆ ಪ್ರಮಾಣದಲ್ಲಿ ಬರ್ತಾ ಇಲ್ಲ. ಜೊತೆಗೆ ಇವು ಅನುದಾನಗಳಿದ್ದಾವೆ, 224 MLAಗಳು ಅನುದಾನಗಳನ್ನ ಅವ್ರು ಕೊಟ್ಟರೆ ಅವ್ರ ಜೊತೆಗೆ ಇರ್ತಾರೆ ಅವರು. ಅದರಲ್ಲೂ ಮುಖ್ಯವಾಗಿ 136, 140 ಜನ ಇದ್ದಾರೆ ಇತರ ಕಾಂಗ್ರೆಸ್ನವರಲ್ಲೇ. ಅವ್ರು ಹೇಳೋದು ನಮ್ಗೆ ಅನುದಾನಗಳು ಬೇಕಪ್ಪ ಅಂತ ಕನ್ನದಾರ ಬಿಟ್ಟಿಲ್ಲ. ಅದರ ನಮ್ಗೆ ಬೇಕಪ್ಪ, ನಾವು ಆರಿಸಿ ಬಂದೀವಿ, ಖರ್ಚು ಮಾಡಿವಿ. ಯಾಕಂದರೆ ಇಲ್ಲೇ ಪ್ರಾಮಾಣಿಕರಿಗೆ ಓಟ್ ಹಾಕುವ ಸ್ಥಿತಿ ಒಳಗೆ ಮತದಾರರಿಲ್ಲ. ಮತದಾರ ನೀವು 500 ಹಂಚ್ಬೇಕು, ಗ್ಯಾರಂಟಿನೂ ಹಂಚ್ಬೇಕು ಅಂದಾಗ ನಿಮ್ಮ ಮೆಜಾರಿಟಿ ಸಿಗೋ ಸಾಧ್ಯತೆಗಳದಾವೆ. ಅದಕ್ಕೆ ಉದಾಹರಣೆ ದಿಲ್ಲಿನ ಅದು ಸದ್ಯ ಗ್ಯಾರಂಟಿ ಆಶ್ವಾಸನೆ ಕೊಟ್ಟಾಗ ಮೋದಿಯವ್ರಿಗೆ ಓಟ್ ಬಿದ್ದಾವಲ್ಲ, ಇಲ್ಲ ಮೋದಿಯವ್ರಿಗೆ ಓಟ್ ಬಿಡ್ತಿರಲ್ಲ ಈ ಸಲ ನಾವು. ಹೀಗಾಗಿ ಕರ್ನಾಟಕದ ಗ್ಯಾರಂಟಿಗಳು ನಮ್ಮ ಸಿದ್ದರಾಮಯ್ಯರನ್ನ ನಿಶ್ಚಿತವಾಗಿ ತೊಂದರೆಗೆ ಈಡು ಮಾಡ್ತಾ ಇದ್ದಾವೆ. ಯಾಕಂದ್ರೆ ಗ್ಯಾರಂಟಿ ಇಲ್ಲದೆ ಹೋಗಿದ್ರೆ ಅವ್ರು ಸರಳವಾಗಿ ಆಡಳಿತ ಮಾಡ್ತಿದ್ರು, ಆದರೆ ಅಧಿಕಾರ ಬರೋದು ಕಷ್ಟ ಇತ್ತು. ಮೋದಿ